ಜಾಯ್ ಗುರುದತ್ತ, ಶ್ರೀ ಗುರುದತ್ತ. ಹನುಮಂತನ ಮಂತ್ರಿತ್ವ ವಿಚಾರದಲ್ಲಿ ನಾವು ಹೋಗೋಣ. ಈಗ ನಾವು ಸ್ವಾಮಿ ಅದೇ ಸಮಯದಲ್ಲಿ 2 ರೂಪವನ್ನು ತಗೊಂಡು 1 ರೂಪಾಯಿಲಿಟ್ಟ, 1 ರೂಪ ತಪಸ್ಸಲ್ಲಿದ್ದ ಅಂತ ಹೇಳ್ಕೊಂಡ್ವಲ್ಲ. ವಾಲಿ ಸುಗ್ರೀವರ ಹತ್ರ ಬಂದರು ಅಂತ. ಅದೇ ಸಮಯದಲ್ಲಿ ವಾಲಿ ಸುಗ್ರೀವರು ಉಗ್ರವಾಗಿರ್ತಕ್ಕಂಥ ತಪಸ್ಸು ಮಾಡ್ತಾಯಿದ್ರು ಅಂದ್ಕೊಂಡ್ಬಿಟ್ಟವಲ್ಲ. ಆಮೇಲೆ ಅವ್ರಿಗೆ ಬರ್ತಕ್ಕಂಥ ಶಕ್ತಿ ಅಪಾರವಾದಂಥದ್ದು. ಅದರಲ್ಲೂ ವಾಲಿ ಮಹಾ ಉಗ್ರವಾದ ತಪಸ್ಸು ಮಾಡಿ ಯುದ್ಧದಲ್ಲಿ ತನ್ನ ಎದುರಾಳಿಯ ಅರ್ಥಬಲ ತನಗೆ ಬರುವ ಹಾಗೆ ವಿಶೇಷ ವರವನ್ನು ಪಡಿತಾನೆ. ಯಾರು ಯುದ್ಧಕ್ಕೆ ಬಂದರೆ ಅವರಲ್ಲಿ ಅರ್ಧ ಬಲ ತನಗೆ ಬರುವ ಹಾಗೆ ಮಾಡ್ಕೊಂಡ್ಬಿಡ್ತಿದ್ದ. ಯಾರು ಮುಂದೆ ಬಂದರೂ ಕೂಡ ಅಂಥ ವರ ಪಡೆದಿದ್ದ. ಅದಕ್ಕೆ ಅವನ ಹತ್ರ ಯಾರೂ ಗೆಲ್ಲಕ್ಕಾಗ್ತಿಲ್ಲ. ಅವನು ಬಲವೇ ಒಂದು, ಆಮೇಲೆ ಆ ಎದುರಾಳಿಯ ಶತ್ರುವಿನ ಬಲ ತನಗೆ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಅವನು ಅರ್ಧ ಆಗಿಬಿಡ್ತಾನೆ. ಅಲ್ಲಿಗೆ ಅವನಿಗೆ ಮರಣ. ಅವನಿಗೆ ಮುಂದೆ ಕಾಲಕ್ರಮದಲ್ಲಿ ವಾನರ ಚಕ್ರವರ್ತಿಯಾದ, ನಾವು ಮೊದಲು ಮಾತಾಡ್ಕೊಂಡ್ವಲ್ಲ, ವೃಕ್ಷರಾಜಸನು. ವೃಕ್ಷರಾಜಸನ ಕಥೆಯೆಲ್ಲ ಗೊತ್ತಲ್ಲ ಏನಾಯಿತು ಅಂತ ನಿಮಗೆ. ಆ ಕೊಳದಲ್ಲಿ ಹೋಗಿ ಸ್ನಾನ ಮಾಡ್ದ, ಹೆಣ್ಣಾಗಿಬಿಟ್ಟ, ಹೆಣ್ಣಿಂದ ಗಂಡ ಆದ ಅಂತೆಲ್ಲ ಗೊತ್ತಲ್ಲ. ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಈ ವಾಲಿ ಸುಗ್ರೀವ ಅಂತ ಅಂದ್ಕೊಂಡ್ವಲ್ಲ ನಾವು. ಸೂರ್ಯಾದಿ ಇಂದ್ರಾದಿಗಳಿಗೆ ಹುಟ್ಟಿದವನು ಅಂತ ಅದು ಕತೆ. ಇವನು ವಾನರ ಚಕ್ರವರ್ತಿ ಆಗಿದ್ದ ವೃಕ್ಷರಾಜಸ. ಈ ವೃಕ್ಷರಾಜಸನ ಮರಣ ಹೊಂದಿಬಿಡ್ತಾನೆ. ಎಲ್ಲರೂ ಹೋಗಲೇಬೇಕಲ್ಲ. ಎಷ್ಟು 10,000 ವರ್ಷಗಳಿದ್ದರೂ ಅಷ್ಟೇ, 20,000 ವರ್ಷಗಳಿದ್ದರೆ ಅಷ್ಟೇ ತಾನೇ. 108 ವರ್ಷ ಇದ್ದರೂ ಅಷ್ಟೇ, 120 ವರ್ಷ ಇದ್ದರೂ ಅಷ್ಟೇ, 140 ವರ್ಷ ಇದ್ದರೂ ಅಷ್ಟೇ ತಾನೇ ಅಲ್ವಾ. ಇನ್ನು 90 ವರ್ಷ, 80 ವರ್ಷ, 60 ವರ್ಷ ಈಗ ಹೋಗ್ತಾ ಇರ್ತಾರೆ, ತೊಂದರೆ ಇಲ್ಲ ಬಿಡಿ. ವೃಕ್ಷರಾಜನ ಮರಣ ಹೊಂತಾನೆ. ಹಿರಿಯ ಮಗನಾದ ವಾಲಿ ರಾಜ ಆಗ್ತಾನೆ. ವಾಸ್ತವದಲ್ಲಿ ಸಹಜವಾಗಿ ಆಗಲೇಬೇಕಲ್ಲ. ಸುಗ್ರೀವನ ಅವನ ಕೈ ಕೆಳಗೆ ಯುವರಾಜನಾದ ಸುಗ್ರೀವನು ಅವನ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವನ ಕೈ ಕೆಳಗೆ ಇರ್ತಾ ಇದ್ದ. ವಾಲಿ ಸುಗ್ರೀವರು ಸೇರಿ ಹನುಮಂತನನ್ನು ತಮ್ಮ ರಾಜ್ಯದ ಪ್ರಧಾನಮಂತ್ರಿಯಾಗಿ ನೇಮಿಸ್ಕೊಳ್ತಾರೆ. ಚೆನ್ನಾಗಿದೆ ಇದು. ಪ್ರಧಾನಮಂತ್ರಿ. ಯಾಕೆ ಮಂತ್ರಿ ಅಂದರೆ ಕೇವಲ ಸಲಹೆಗಳನ್ನು ಕೊಡ್ತಕ್ಕಂಥವನಲ್ಲ. ಸಮಯಕ್ಕೆ ಸಲಹೆಗಳನ್ನು ಕೊಡ್ತಾ, ಧೈರ್ಯವನ್ನು ಹೇಳ್ತಾ, ಅವರಿಗೆ ನಿಜವಾದ ನಿಜವಾದ ಒಂದು ಪ್ರೇಮವನ್ನು, ಪ್ರೀತಿಯನ್ನು ತೋರಿಸ್ತಕ್ಕಂಥವನು ಅಂತಲೂ, ಅಂದರೆ ಆಂತರಂಗಿಕವಾಗಿರುವಂತಹ ಸೇವಕನು ಅಂತಲೂ ಆಗುತ್ತೆ. ಮಹಾಮೇಧಾವಿಯಾದ ಹನುಮಂತನ ಸಹಾಯದಿಂದ ವಾಲಿ ರಾಜ್ಯ ಇನ್ನಷ್ಟು ವಿಸ್ತಾರ ಬೆಳೆಯಿತು. ಭೂಲೋಕವೆಲ್ಲವೂ ಆವರಿಸ್ಕೊಂಡ್ಬಿಡ್ತು. ವಾಲಿಯು ಸದಾಕಾಲ ಹನುಮಂತನ ಬುದ್ಧಿಶಕ್ತಿಯನ್ನೇ ಹೆಚ್ಚಾಗಿ ಹೊಗಳ್ತಾ ಇದ್ದರಿಂದ ಹನುಮಂತನ ಬುದ್ಧಿಬಲ ಮತ್ತಷ್ಟು ವಿಜೃಂಭಿಸ್ತಾ ಇತ್ತು. ಶಾಪಗ್ರಸ್ತನಂತ ಹೇಳ್ಕೊಂಡಿದ್ವಲ್ಲ ನಾವು. ಎದುರಾಳಿಗಳು ಎಷ್ಟು ಹೊಗಳಿದ್ರೆ ಇನ್ನೂ ಅಷ್ಟು ವಿಜೃಂಭಣೆಯಾಗಿರ್ತಿದ್ದ, ಅಷ್ಟು ಬಲವಾಗಿದ್ದ. ಅದಕ್ಕೆ ಸ್ವಾಮಿಯನ್ನು ಕೂತ್ಕೊಂಡು ಹೊಗಳಿ ಹನುಮಾನ್ ಚಾಲೀಸ ಮಾಡಿ 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 ಓಂ ನಮೋ ಹನುಮತೇ ನಮಃ, ಓಂ ನಮೋ ಹನುಮತೇ ನಮಃ, ಓಂ ನಮೋ ಹನುಮತೇ ನಮಃ ಅಂತ ಬರೀರಿ ಅಂತ ಹೇಳೋದು ಕಾರಣ ಅದೇನೆ. ಇನ್ನು ಸ್ವಾಮೀಜಿಯವರು ತುಂಬ ಸುಲಭವನ್ನು ಮಾಡಿದ್ದಾರೆ. ಹನುಮಾನ್ ಚಾಲೀಸ ಅದೇ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಅದೇ ರೀತಿ ಶೈಲಿಯಲ್ಲಿ ಹಾಡುವಾಗೆ ಕನ್ನಡದಲ್ಲಿ ಕೂಡ ಮಾಡಿದ್ದಾರೆ. ಕನ್ನಡದ ಭಕ್ತರು ಅದನ್ನೆಲ್ಲವೂ ಕೂಡ ಪ್ರತಿನಿತ್ಯ ಪಠನ ಮಾಡ್ಬೋದು. ಬಾಯಿಗೆ ಬಂದ್ಬಿಡುತ್ತೆ. ಹೇಳುವಾಗ ಅವನ ಕತೆ ಪೂರ್ಣವಾಗಿದೆ. ತುಳಸಿದಾಸರು ಎಷ್ಟು ಮಟ್ಟಿಗೆ ಅಲ್ಲಿ ಮಾಡಿದ್ರು ಅದೇ ರೀತಿಯಾದ ಅದನ್ನೇ ತೆಗೆದು ಹಾಗೇನೆ ಕನ್ನಡೀಕರಿಸಿ ಕನ್ನಡಕ್ಕೆ ನಾವೆಲ್ಲರೂ ಹಾಡ್ಕೊಳ್ಳುವಾಗ ಮಾಡಿದ್ದಾರೆ ಸ್ವಾಮೀಜಿಯವರು. ಯಾವ ಸ್ವಾಮೀಜಿ? ಶ್ರೀ ಗಣಪತಿ ಸತ್ಯಾನಂದ ಸ್ವಾಮೀಜಿಯವರು. ಸ್ವಾಮೀಜಿ ಅಂದರೆ ಕೆಲವರು ಗೊತ್ತಾಗೋದಿಲ್ಲ, ಯಾರೋ ಬೇರೆ ಸ್ವಾಮೀಜಿ ಅನ್ಕೋತಾರೆ. ಅದಕ್ಕೆ ನಾವೆಲ್ಲರೂ ಅವನನ್ನು ಹೊಗಳ್ತಾ ಇರಬೇಕು. ಇನ್ನು ಮುಂದೆ ವಾಲಿಗೆ ಮತಂಗ ಋಷಿಯ ಶಾಪ ಏನು ನೋಡೋಣ. ಮುಂದೆ ಕತೆ ನೋಡಿ, ಕತೆ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಇದ್ದಕ್ಕಿದ್ದಾಗೆ. ವಾಲಿ ತನ್ನ ಬಲ ಪರಾಕ್ರಮಗಳಿಂದ ವಾನರನ್ನೇ ಅಲ್ಲದೆ
ರಾಕ್ಷಸರನ್ನು ಸಹ ಅವ್ರನ್ನೆಲ್ಲವೂ ಸಂಹಾರ ಮಾಡ್ತಾ ಇದ್ದಂತೆ. ಏನು ಮುಂದೆ ಕತೆ ಯಾವ ರೀತಿ ತಿರುಗ್ತಾ ಇದೆ. ಇವಾಗ ನಾವು ಕತೆಗೆ ಹೋದಾಗ ಸಿನಿಮಾ ನೋಡ್ತಿದ್ದಾಗ ಇದ್ದಕ್ಕಿದ್ದಾಗೆ ಒಂದು ಅರ್ಧದವರೆಗೂ ಬೇರೆ ಥರ ಇರುತ್ತೆ, ಅರ್ಧ ಆದಮೇಲೆ ನಿಜವಾದ ಕತೆ ಪ್ರಾರಂಭ ಆಗುತ್ತೆ. ಆಗಿದ್ದು ಅಂದರೆ ಈಗ ಎಲ್ಲವೂ ನಿಜವೇ ಇದರಲ್ಲಿ. ಜೈ ಗುರುದತ್ತ.